finally it has come. ನಾನು ನಿಮ್ಮ ಪ್ರೀತಿಯ MFC ಸಿದ್ದಿಕ್. ನಮ್ಮದು MFC ಚಾಯ್ ಮಾರ್ಟ್ MFC 14ನೇ ಔಟ್ಲೆಟ್ ಇವತ್ತು ಓಪನ್ ಮಾಡಿದ್ದೇವೆ ಮಂಗಳೂರಿನ ಹೃದಯ ಭಾಗವಾದ ಫಳ್ನೀರಿನಲ್ಲಿ. Congratulations on the 14th outlet of MFC. I think that's a great achievement. MFC has set a benchmark on the hearts of every Mangalorean. Everywhere you go, when you think of having chai, spending a nice evening, what comes to our mind is MFC. നമ്മളെ ഈ ഒരു സെറ്റപ്പും എല്ലാം നല്ല അടിപൊളിയായി. നല്ല ഫാമിലി സീറ്റിംഗ് എല്ലാം മാംഗ്ലൂരിൽ ഇതുപോലത്തെ ഒരു ഫാമിലി സീറ്റിംഗ് ഓടയില്ല. നല്ല ചായ ലവേഴ്സിനും ക്രേസി ആയിട്ട് സ്നാക്സും പിന്നെ നൈറ്റ് ഔട്ട്സ് എല്ലാം വരുന്നവർക്ക് നല്ല ബെസ്റ്റ് സ്പോട്ട്. യു ഹാവ് ടു വിസിറ്റ്, ഡോണ്ട് മിസ് ദിസ് സ്പോട്ട് ഗൈസ്. The best place MFC Siddique sir jama kaakene. So MFC Food Mart is just opposite MFC Food Mart. So it's a very nice location and we have lot of items here to have a nice snack and really enjoy it. So we are so happy here to come for the inauguration program of MFC Mart, and inshallah he'll be growing his outlet even more successfully. Congratulating Siddique sir for his 14th outlet and many more to come. ನನ್ನ ಹತ್ರ ಎಲ್ಲರೂ ಕೇಳ್ತಾ ಇರ್ತಾರೆ, ನೀನು ಫಳ್ನೀರಿನಲ್ಲಿ ಯಾಕೆ ಇಷ್ಟೊಂದು ಔಟ್ಲೆಟ್ ಮಾಡ್ತಾ ಇದ್ದೀಯಾ ಅಂತೇಳಿ. ಅದು ಯಾಕೆ ಅಂತ ಹೇಳಿದರೆ 2016 ನಾನು ಪ್ರಥಮವಾಗಿ ಸ್ಟಾರ್ಟ್ ಮಾಡಿದಂಥ ಔಟ್ಲೆಟನ್ನು ಲಾಕ್ ಮಾಡಿ MFC ನೋ ಮೋರ್ ಅಂತೇಳಿ ಕೆಲವು ಮಾಧ್ಯಮದಲ್ಲಿ ಬಂದಿತ್ತು. ಎಲ್ಲರೂ ಕೇಳ್ತಾ ಇದ್ರು, ಇನ್ನು ಫಳ್ನೀರಲ್ಲಿ MFC ಇಲ್ಲ, ಫಳ್ನೀರಲ್ಲಿ MFC ಎಲ್ಲಿದೆ ಅಂತ ನನ್ನ ಹತ್ರ ಕೆಲವು ಜನ ಕೇಳ್ತಾ ಇದ್ರು. ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡು ಈಗ MFC ಬಿಟ್ಟು ಫಳ್ನೀರಲ್ಲಿ ಬೇರೆ ಏನಿದೆ ಅಂತ ಕೇಳುವಂಥ ಪರಿಸ್ಥಿತಿ ಮಾಡಿದ್ದೇನೆ. ನಾನು ನೋಡ್ತೇನೆ ತುಂಬ ವರ್ಷದಿಂದ MFC ಅವರು ನನ್ನ ವಾರ್ಡಲ್ಲಿ ತುಂಬ ಕಾರ್ಯಾಚರಣೆ ಮತ್ತು ಹಲವು ಮಂದಿಗೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅವರ ತಿಂಡಿ ತಿನಿಸುಗಳು ಅದ್ಭುತವಾಗಿದೆ, ತುಂಬ ರುಚಿಕಾರ ಕೂಡ ಆಗಿದೆ. ಈ ಒಂದು ಭಾಗದಲ್ಲಿ ಹೋಟೆಲ್ ಉದ್ಯಮದ ಜೊತೆಗೆ ಹಲವಾರು ಯುವಕರಿಗೆ ಕೆಲಸವನ್ನು ಕೊಡುವಂಥ ಒಂದು ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ. ಬೆಳೆಯುತ್ತಿರುವಂಥ ಮಂಗಳೂರು ಪ್ರದೇಶ ಟೂರಿಸಂ ಹಬ್ ಆಗಿ ಕಾಣ್ತಾ ಇದ್ದೇವೆ. ಅದರ ಜೊತೆಗೆ MFC ಕೂಡ ಬೆಳೀತಾ ಇದೆ. ರುಚಿಯಾದ ಆಹಾರ ಹಾಗೂ ಪಾನೀಯಗಳನ್ನು ನೀಡುವಲ್ಲಿ ಜನರ ಮನಸ್ಸನ್ನು ಸೂರೆಗೊಂಡಿದೆ ಎಂದು ಹೇಳಲು ಬಹಳ ಹೆಮ್ಮೆಯಾಗ್ತಾ ಇದೆ. ಸಿದ್ದಿಕ್ರವರು 14ನೇ ಶಾಖೆ ಅವರು ಆರಂಭ ಮಾಡಬೇಕಾದ್ರೆ ಎಲ್ಲ ಶಾಖೆಗಳಲ್ಲಿ ಅವರು ಯಶಸ್ಸನ್ನು ಸಾಧಿಸಿದ್ದಾರೆ. ಇದಕ್ಕೆ ಅವರು ಗ್ರಾಹಕರಿಗೆ ನೀಡಿದಂತಹ ಸೇವೆ ಅಂತ ಹೇಳ್ಬೋದು. ಗ್ರಾಹಕರ ಪ್ರೀತಿ ಮತ್ತು ಪ್ರೋತ್ಸಾಹ ಮತ್ತು ವಿಶ್ವಾಸವನ್ನು ಗಳಿಸಿಕೊಂಡಿದ್ದಾರೆ. ನಿಜವಾಗಿ ಹೆಮ್ಮೆ ಆಗ್ತಾ ಇದೆ ಸಿದ್ದಿಕ್ ಅವರ ಒಂದು ಸಾಧನೆ. ಈ ಒಂದು ಫಳ್ನೀರು ಒಂದು ಏರಿಯಾವನ್ನೇ ಅವರು ರಾತ್ರಿ ಒಂದು ನೋಡುವಾಗ ಒಂದು ಸುಂದರವಾದ ಒಂದು ನಗರಕ್ಕೆ ಕಾಣ್ತಾ ಇದೆ. ಇವರೊಂದು ಗುಣ ಅಂತ ಹೇಳಿದರೆ, ಯಾಕೆಂದರೆ ಯಾವ ಕಡೆ ಅಲ್ಲಿ ಮೇನ್ ಸ್ಪಾಟ್ ಏನಿರ್ತದೆ ಅದನ್ನು ಹೆಸರಿಟ್ಟುಕೊಂಡು ಮಾಡ್ತಾ ಇದ್ದಾರೆ. ಸ್ಟೇಟ್ ಬ್ಯಾಂಕ್ ಹತ್ರ ಚಾಯ್ ಬ್ಯಾಂಕ್ ಅಂತ ಹೇಳಿಕೊಂಡು, ಪಾಂಡಿಚೇರಿಯಲ್ಲಿ ಚಾಯ್ ಗೇಟ್ ಅಂತ ಹೇಳಿಕೊಂಡು ಹೊಸ ರೀತಿಯಲ್ಲಿ ಅವರನ್ನು ಹೆಸರಿಟ್ಟುಕೊಂಡು ನಿಜವಾಗಿ ಹೇಳಬೇಕಾದ್ರೆ ತುಂಬ ಸಂತೋಷ. Congratulations on the opening of the 14th outlet. I wish Mr. Siddique more success in coming years. And we wish you huge congratulations and hope you have a lot of achievements in your success as well. I hope many more outlets, even the next outlet is coming next week. We have MFC outlets in every corner of Mangalore. All the best. ಮುಂದಿನ ದಿನಗಳಲ್ಲಿ ಈಗ ಇರುವ 14 ಹೋಗಿ 28 ಔಟ್ಲೆಟ್ಗಳು ಆಗಲಿ. ಮಂಗಳೂರಿನಿಂದ ಒಂದು ದೊಡ್ಡ ಚೈನ್ ವ್ಯವಸ್ಥೆ ಬೇರೆ ರಾಜ್ಯಗಳಿಗೂ ಪಸರಿಸಲಿ ಎಂದು ಈ ಮೂಲಕ ಆಶಿಸ್ತೇನೆ. Congratulations to my dad, and behind him few more outlets will come this year only. Hope this year brings 20 outlets. ಮಂಗಳೂರಿನ ಎಲ್ಲ ಕಡೆಯೂ ಎಲ್ಲ ಗಲ್ಲಿಯಲ್ಲಿಯೂ MFCಯನ್ನು ಕೊಂಡೋಗಿ ಎಲ್ಲರಿಗೂ MFCಯ ರುಚಿಯಾದ ತಿಂಡಿಯನ್ನು ನೀಡುವ ಒಂದೇ ಉದ್ದೇಶ ನನ್ನದಾಗಿರುತ್ತದೆ. ಮುಂದೆಯೂ ಎಲ್ಲರೂ ಸಹಕರಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ.